ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನ ಚುರುಕುಗೊಳಿಸಿದ್ರಲ್ಲ ಪೊಲೀಸರು ಸಾಕ್ಷ್ಯಗಳನ್ನ ಕಲೆ ಹಾಕೋದಕ್ಕೆ ಅಂತ. ಆ ಸಂದರ್ಭದಲ್ಲಿ ಒಂದು ಆಲ್ಬಮ್ ಕೂಡ ಸಿಕ್ಕಿದೆ ಈ ಸುಬ್ಬಾ ಸುಬ್ಬಿಗೆ ಸಂಬಂಧಪಟ್ಟಂತದ್ದು. ಆಲ್ಬಮ್ನಲ್ಲಿರುವಂತಹ ಒಂದೊಂದು ಫೋಟೋಗಳು ಕೂಡ ಒಂದೊಂದು ಕಥೆಗಳನ್ನ ಹೇಳುತ್ತಂತೆ, ಒಂದೊಂದು ಕಹಾನಿ ಕೂಡ ಇದೆಯಂತೆ. ಏನದು ಆ ಕುರಿತ ರಿಪೋರ್ಟ್ ಇಲ್ಲಿದೆ ನೋಡಿ. ದರ್ಶನ್ಗೆ ಪವಿತ್ರ ಗೌಡ ಏನಾಗಬೇಕು, ಹೆಂಡತಿನ ಪ್ರೇಯಸಿನ? ಈ ಪ್ರಶ್ನೆಗೆ ಚಾರ್ಜ್ ಶೀಟ್ನಲ್ಲಿ ಉತ್ತರ ಸಿಕ್ಕಿತ್ತು. ಪವಿತ್ರಗೆ ದರ್ಶನ್ ಮಾಡಿರೋ ಮೆಸೇಜ್ನಲ್ಲಿ ಅವರಿಬ್ಬರ ಸಂಬಂಧ ಯಾವುದು ಅನ್ನೋದು ಬಯಲಾಗಿತ್ತು. ಇದೀಗ ಲಿಪ್ಸ್ಟಿಕ್ ರಾಣಿ ಮನೆಯಲ್ಲಿ ಫೋಟೋ ಆಲ್ಬಮ್ ಒಂದು ಸಿಕ್ಕಿದೆ. ಸುಬ್ಬಾ ಸುಬ್ಬಿಯ ಆಲ್ಬಮ್ ಹೆಸರೇನು? ದರ್ಶನ್ ಪವಿತ್ರ ಗೌಡ ಪರಸ್ಪರ ಸುಬ್ಬಾ ಸುಬ್ಬಿ ಎಂದು ಕರೆದುಕೊಳ್ತಾ ಇದ್ರು. ಇದೀಗ ಪವಿತ್ರ ಗೌಡ ಮನೆಯಲ್ಲಿ ಆಲ್ಬಮ್ ಒಂದು ಸಿಕ್ಕಿದೆ. ಇದಕ್ಕೆ ಫಾಂಡ್ ಮೆಮೊರೀಸ್ ಎನ್ನುವ ಹೆಸರಿಟ್ಟಿದ್ದಾರಂತೆ. ಅಂದ್ರೆ ಪ್ರೀತಿಯ ನೆನಪುಗಳು ಎಂದು ತಮ್ಮಿಬ್ಬರ ಫೋಟೋ ಆಲ್ಬಮ್ಗೆ ಹೆಸರನ್ನ ಇಟ್ಟಿದ್ರಂತೆ. ಈ ಆಲ್ಬಂನಲ್ಲಿ ದರ್ಶನ್ ಪವಿತ್ರ ಗೌಡ 25 ಫೋಟೋಗಳಿವೆ. ಅದರಲ್ಲೂ ಕೇವಲ ತಮ್ಮಿಬ್ಬರಿಗೆ ಸೀಮಿತವಾಗಿರುವ ಫೋಟೋಗಳಿವೆ ಅಂತ. ಈಗಾಗಲೇ ಸುಬ್ಬಾ ಸುಬ್ಬಿಯ ವಾಟ್ಸ್ಆಪ್ ಮೆಸೇಜ್ಗಳ ಗುಟ್ಟು ರಟ್ಟಾಗಿತ್ತು. ಇದೀಗ ಮತ್ತೆ ಪವಿತ್ರ ಗೌಡ ಮನೆಯಲ್ಲಿ ಪ್ರೀತಿಯ ನೆನಪುಗಳು ಆಲ್ಬಮ್ ಸಿಕ್ಕಿದೆ. ಅಲ್ಲದೆ ಕಳೆದ 10 ವರ್ಷಗಳಿಂದ ಇವರಿಬ್ಬರು ಲಿವಿಂಗ್ ಟುಗೆದರ್ ನಲ್ಲಿ ಇರುವ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿತ್ತು. ನಾಗರಾಜ್, ಕ್ರೈಮ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ವೆಲ್ಕಮ್ ಬ್ಯಾಕ್. ಪರಪ್ಪನ ಅಗ್ರಹಾರದ ಅಕ್ರಮದ ಬಗ್ಗೆ ರಿಪಬ್ಲಿಕ್ ಕನ್ನಡ ನಿರಂತರವಾಗಿ ವರದಿ ಬಿತ್ತರಿಸಿತ್ತು. ಎಷ್ಟರ ಮಟ್ಟಿಗೆ ಅಕ್ರಮ ಅಂದ್ರೆ, ಒಂದು ಮೊಬೈಲ್ ಫೋನ್ ಬೇಕು ಅಂದ್ರೆ, VIP ಸೆಲ್ ಬೇಕು ಅಂದ್ರೆ, ರಾಜಾತಿಥ್ಯ ಬೇಕು ಅಂದ್ರೆ ಇಂತಿಷ್ಟು ದುಡ್ಡು ಅಂತ ಕೂಡ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ರು ಜೈಲ್ ಅಧಿಕಾರಿಗಳು ಅಂತ. 20,000 ರೂಪಾಯಿ ಮೊಬೈಲ್ ಅನ್ನ ಕೈದಿ ಕೈಗೆ ನೀವು ಕೊಡ್ತೀರಿ ಅಂದ್ರೆ 50,000 ಲಂಚ ಅವ್ರ ಕೈ ಕೊಡ್ಬೇಕಾಗಿತ್ತಂತೆ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಎಷ್ಟರ ಮಟ್ಟಿಗೆ ಅಕ್ರಮ ಪರಪ್ಪನ ಅಗ್ರಹಾರದಲ್ಲಿ ತಲೆ ಎತ್ತಿತ್ತು ಅಂತ. ಈ ಕುರಿತ ಒಂದು ರಿಪೋರ್ಟ್ ಕೂಡ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ಪರಪ್ಪನ ಜೈಲಿನಲ್ಲಿ ದುಡ್ಡಿದ್ದವರದ್ದೇ ದುನಿಯಾ. ಹಣ ಕೊಟ್ರೆ ರಾಜಾತಿಥ್ಯ ಕೊಡುತ್ತಿದ್ದ ಜೈಲು ಸಿಬ್ಬಂದಿ. ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ಎಕ್ಸ್ಕ್ಲೂಸಿವ್. ಪರಪ್ಪನ ಅಗ್ರಹಾರದಲ್ಲಿ ಅಕ್ರಮ ಅವ್ಯವಹಾರಗಳು ಬಗೆದಷ್ಟು ಬಯಲಾಗುತ್ತಿವೆ. ಈಗ ರಿಪಬ್ಲಿಕ್ ಕನ್ನಡ ಮತ್ತೊಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಯಲಿಗೆಳೆದಿದೆ. ದರ್ಶನ್ ಜೊತೆ ರೌಡಿಗಳು ಇರೋ ರಾಜಾತಿಥ್ಯದ ಫೋಟೋ ಬಿಡುಗಡೆಯಾದ ಬಳಿಕ ಸಿಸಿಬಿ ದಾಳಿ ನಡೆಸಿ ಮೊಬೈಲ್ ಹಾಗೂ ಮಾರಕಾಸ್ತ್ರಗಳು ಕಾಕಿ ಕೈ ಸಿಕ್ಕಿತ್ತು. ಆದರೆ ಈಗ ಈ ಫೆಸಿಲಿಟಿ ಕೊಡಲು ಜೈಲು ಅಧಿಕಾರಿಗಳು ಎಷ್ಟೆಷ್ಟು ರೇಟು ಫಿಕ್ಸ್ ಮಾಡಿದ್ರು ಅನ್ನೋ ಎಕ್ಸ್ಕ್ಲೂಸಿವ್ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಜೈಲಲ್ಲಿ ಕಾಸಿದ್ದವನೇ ಬಾಸು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಕಾಸಿದ್ದವನೇ ಬಾಸು. 15ರಿಂದ 20 ಸಾವಿರದ ಫೋನ್ ಜೈಲಲ್ಲಿ ಬರೋಬ್ಬರಿ 70ರಿಂದ 80 ಸಾವಿರಕ್ಕೆ ಸಿಗುತ್ತದೆ. ವಿಶೇಷ ಕೊಠಡಿ ಕೊಡಬೇಕಾದ್ರೆ 1ರಿಂದ 2 ಲಕ್ಷ ರೂಪಾಯಿ, ವಿಶೇಷ ಊಟ ಬೇಕಿದ್ರೆ 50,000 ರೂಪಾಯಿ, ಅಲ್ಲದೆ ದುಡ್ಡು ಕೊಟ್ಟರೆ ಪ್ಯಾಕಿಂಗ್ ಆದ ವಿಶೇಷ ಊಟ ಸಪ್ಲೈ ಆಗುತ್ತಿತ್ತು. ಅಧಿಕಾರಿಗಳೇ ಜೈಲಿನ ಒಳಗೆ ಮೊಬೈಲ್ ತಂದು ಕೊಡುತ್ತಿದ್ದರು. ಮೊಬೈಲ್ ಯಾರಿಗೆ ಕೊಡಬೇಕು ಬೇಡ ಅನ್ನೋದು ಕೈದಿಯ ಬ್ಯಾಕ್ಗ್ರೌಂಡ್ ನೋಡಿ ನಿರ್ಧಾರ ಮಾಡಲಾಗುತ್ತಿತ್ತು. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡಿದ್ದ ವಿಲ್ಸನ್ ಗಾರ್ಡನ್ ನಾಗ ಹಾಗೂ ಆತನ ಪಟಾಲಂ ಹಣ ಕೊಟ್ಟು ರಾಜಾತಿಥ್ಯ ಪಡೆಯುತ್ತಿದ್ರು. ಜೈಲಿನ ಮುಂದೆ ಸಿಆರ್ ಪೊಲೀಸರ ಪ್ರತಿಭಟನೆ. ಇನ್ನು ಜೈಲಿನ ಅಕ್ರಮ ಬಯಲಾಗುತ್ತಿದ್ದಂತೆ ಭದ್ರತೆ ಹೆಚ್ಚು ಮಾಡಲಾಗಿದೆ. ಸಿಆರ್ ಪೊಲೀಸರನ್ನ ಜೈಲಿನ ಒಳಬಿಡುವಾಗ ಶೂ ಬೆಲ್ಟ್ ಬಿಚ್ಚಿಸಿ ಚೆಕಿಂಗ್ ಮಾಡಲಾಗುತ್ತಿದೆ. ಇದಕ್ಕೆ ಒಪ್ಪದ ಸಿಆರ್ ಪೊಲೀಸರು ಜೈಲಿನ ಹೊರಗೆ ಪ್ರೊಟೆಸ್ಟ್ ಮಾಡಿದ್ದಾರೆ. ಸದ್ಯ ಜೈಲಲ್ಲಿ ಪೊಲೀಸರಿಗೆ ಅಷ್ಟೋ ಇಷ್ಟೋ ಅಡಗಿಸಿಟ್ಟಿದ್ದ ವಸ್ತುಗಳು ಸಿಕ್ಕಿವೆ. ಕಳ್ಳಾಟವಾಡಿದ್ದ ವಿಲ್ಸನ್ ಗಾರ್ಡನ್ ನಾಗನ ಅಟ್ಟಹಾಸಕ್ಕೆ ಪೊಲೀಸರು ಬ್ರೇಕ್ ಹಾಕಿದ್ದಾರೆ.
ನವೀನ್ ಶೆಟ್ಟಿ ಕೆರಾಡಿ, ರಿಪಬ್ಲಿಕ್ ಕನ್ನಡ, ಆನೇಕಲ್. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ನವೀನ್ ದೂರವಾಣಿ ಸಂಪರ್ಕದಲ್ಲಿ. ನವೀನ್, ಸರ್ಕಾರ ಕೊಡೋ ಸಂಬಳಕ್ಕಿಂತ ಈ ಸಮಾಜ ಘಾತಕರಿಗೆ ರಾಜಾತಿಥ್ಯ ಕೊಟ್ಟು ಲಂಚ ಪಡ್ಕೊಂಡು ಐಷಾರಾಮಿ ಜೀವನ ಮಾಡ್ತೀನಿ ಅನ್ನುವಂಥ ಅಧಿಕಾರಿಗಳಿಗೆ ಏನು ಹೇಳಬೇಕು ಅಂತ? ಶ್ರುತಿ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಏನು ಅಕ್ರಮಗಳ ನಿರಂತರವಾಗಿ ನಡೀತಿತ್ತು, ಇದರ ಬಗ್ಗೆ ಒಂದಷ್ಟು ಅತಿ ಹೆಚ್ಚು ಒಳಗಡೆ ಅಧಿಕಾರಿಗಳ ಭ್ರಷ್ಟಾಚಾರವನ್ನ ಹೊರಗಡೆ ಎಳೆದಿದ್ದು ರಿಪಬ್ಲಿಕ್ ಕನ್ನಡ. ಅದರಲ್ಲೂ ಕೂಡ ಇವತ್ತು ಈ ಒಂದು ವರದಿಯನ್ನ ಏನು ನಾವು ಬೆಳಗ್ಗೆ ಮಾಡಿದ್ವಿ, ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಒಂದು ಮೊಬೈಲ್ ಅನ್ನ ಒಳಗಡೆ ತೆಗೆದುಕೊಂಡು ಹೋಗ್ಬೇಕು ಅಂತ ಹೇಳಿದ್ರೆ ಯಾರಾದ್ರೂ ಪ್ರಮುಖ ರೌಡಿ ಶೀಟರ್ಗಳಾಗಿರೋದು ಅಥವಾ ಬೇರೆ ಬೇರೆ ವ್ಯಕ್ತಿಗಳೇನಾದ್ರೂ ಅವರು ಹಣ ಉಳ್ಳವರು ಒಳಗಡೆ ಏನಾದ್ರು ಹೋದ್ರೆ ಅವರನ್ನ ಹಣದ ಬ್ಯಾಂಕ್ ಆಗಿ ನಿರ್ಮಾಣ ಮಾಡ್ಕೊಳ್ತಾರೆ ಇಲ್ಲಿನ ಕೆಲವು ಅಧಿಕಾರಿಗಳು. ಇದರಲ್ಲೂ ಕೂಡ ಒಳ್ಳೆ ಅಧಿಕಾರಿಗಳು ಒಂದಷ್ಟು ಜನ ಇರಬಹುದು, ಆದ್ರೆ ಕೆಲವೊಂದು ಅಧಿಕಾರಿಗಳು ಮಾಡುವ ಅಕ್ರಮದಿಂದಾಗಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಿರಂತರವಾಗಿ ಏನು ಒಳಗಡೆ ಅಕ್ರಮಗಳು ನಡೀತಾ ಇದ್ವು. ಈಗ ಇವತ್ತು ನಾವು ಮಾಡಿದ ವರದಿಯ ಬೆನ್ನಲ್ಲೇ ಈಗ ಒಂದಷ್ಟು ಜೈಲಿನ ಅಧಿಕಾರಿಗಳು ಕೂಡ ಎಚ್ಚೆತ್ತುಕೊಂಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗಿರುವಂತದ್ದು. ಏನಂತ ಹೇಳಿದ್ರೆ 70,000 to 80,000 ರೂಪಾಯಿ ಮೊಬೈಲ್ಗಳನ್ನ ಏನು ಒಳಗಡೆ ಹಣವನ್ನ ಪಡೆದು ಮೊಬೈಲ್ಗಳನ್ನ ಏನು ಕೊಡ್ತಿದ್ರು, ಆ ಮೊಬೈಲ್ ಬೆಲೆ ಕೇವಲ 15,000 to 20,000 ರೂಪಾಯಿ ಮಾತ್ರ ಆಗ್ತಾ ಇತ್ತು. ಅಂತಹ ಮೊಬೈಲ್ಗಳನ್ನ ಒಳಗಡೆ ಕೊಟ್ಟು ಅದನ್ನ ಹಣ ಮಾಡುವ ಒಂದಷ್ಟು ವ್ಯವಹಾರದ ಜಾಗವನ್ನಾಗಿ ಮಾಡ್ಕೊಂಡಿದ್ರು. ಇದಕ್ಕೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಯಾವುದೇ ಒಂದು ಕೈದಿಯ ಆರೋಪದ ಮೇಲೆ ಒಳಗಡೆ ಹೋದಾಗ ಅವ್ರನ್ನ ಕ್ವಾರಂಟೈನ್ ಜೈಲಿಗೆ ಪ್ರಾರಂಭದಲ್ಲಿ ಕಳಿಸ್ಕೊಡ್ತಾರೆ. ಅಲ್ಲಿ ಅವರಿಗೆ ಯಾವ್ಯಾವ ರೀತಿ ವ್ಯವಸ್ಥೆಯನ್ನ ಕಲಿಸ್ಬೇಕು, ಇದಕ್ಕೆ ಇಷ್ಟಿಷ್ಟು ರೇಟ್ ಅಂತ ಹೇಳಿ ಪ್ರಾರಂಭದಲ್ಲಿ ಅಲ್ಲಿ ಫಿಕ್ಸ್ ಮಾಡ್ಲಾಗತ್ತೆ. ಅಂದ್ರೆ ಮೊಬೈಲ್ಗೆ ಇಷ್ಟು ರೇಟು, ನಿಮ್ಗೆ ವಿಶೇಷವಾದ ಭದ್ರತಾ ಕೊಠಡಿಯಲ್ಲಿ ಇರ್ಬೇಕಂದ್ರೆ ಇಷ್ಟು ರೇಟ್ ಅಂತ ಹೇಳಿ ಅಲ್ಲಿಂದ ಫಿಕ್ಸ್ ಮಾಡಿ ಅವ್ರನ್ನ ಒಳಗಡೆ ಕರ್ಕೊಂಡು ಹೋಗುವಂತ ಒಂದಷ್ಟು ಅಕ್ರಮಗಳನ್ನ ಇವತ್ತು ರಿಪಬ್ಲಿಕ್ ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಒಂದಷ್ಟು ಮಾಹಿತಿಯ ಸಮೇತ ನಾವು ಹೊರಗಡೆ ಎಳೆದಿದ್ದೀವಿ. ಈಗ ಅಧಿಕಾರಿಗಳಿಗೆ ಇಲ್ಲಿ ಚಳಿ ಪ್ರಾರಂಭ ಆಗಿರೋದೇನಂತ ಹೇಳಿದ್ರೆ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕ್ವಾರಂಟೈನ್ ಜೈಲಿನಲ್ಲಿ ಅಧಿಕಾರಿಗಳೇನು ಕೆಲಸ ಮಾಡ್ತಾರೆ ಅಲ್ಲಿ ಯಾವುದೇ ವಿಶೇಷ ಭದ್ರತಾ ಚೆಕಪ್ ಇರೋದಿಲ್ಲ. ಅಂದ್ರೆ ಅಲ್ಲಿ ಯಾರೇ ಹೋದ್ರು ಅಲ್ಲಿ ಜೈಲ್ ಅಧಿಕಾರಿಗಳದ್ದೇ ಒಂದಷ್ಟು ಕಾರುಬಾರು, ಇದನ್ನೇ ದುರ್ಬಳಕೆ ಮಾಡ್ಕೊಂಡಿರೋ ಅಧಿಕಾರಿಗಳು ಈ ರೀತಿಯಾಗಿ ಒಂದಷ್ಟು ಅಕ್ರಮಗಳನ್ನ ಮಾಡ್ತಾ ಇದ್ದು, ಈಗ ಅಲ್ಲಿ ಯಾವ ರೀತಿಯಾದ ಒಂದಷ್ಟು ರೇಡ್ ಗಳನ್ನ ಮಾಡುವ ಕೆಲಸ ಆಗುತ್ತೆ ಅನ್ನೋದು ಕೂಡ ಕಾಯ್ದು ನೋಡ್ಬೇಕಾಗಿದೆ. ಶ್ರುತಿ. ಓಕೆ ನವೀನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ. ಉಳಿದ ಸುದ್ದಿಗಳ ಬಗ್ಗೆ ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಶ್ರೀಲಕ್ಷ್ಮಿ ಮತ್ತು ಸುಮಾ. ಓವರ್ ಟು ಶ್ರೀಲಕ್ಷ್ಮಿ ರಾಜ್ಕುಮಾರ್. ಥ್ಯಾಂಕ್ ಯು ಶ್ರುತಿ. ಈಗ ಕರ್ನಾಟಕ ಎಕ್ಸ್ಪ್ರೆಸ್ನಲ್ಲಿ ಕ್ವಿಕ್ ಆಗಿ ರಾಜ್ಯದ ಸುದ್ದಿಗಳನ್ನ ನೋಡ್ತಾ ಹೋಗೋಣ. ಮಾಜಿ ಸಚಿವ ಎಚ್ ಡಿ ರೇವಣ್ಣ ಪುತ್ರ ಪ್ರಜ್ವಲ್ ಬಗ್ಗೆ ಅನುಕಂಪದ ಮಾತನಾಡಿದ್ದಾರೆ. 3 ವರ್ಷ ಸುಮ್ಮನಿರಿ, ಏನೇನ್ ಕಡಿತಾರೆ ನೋಡೋಣ, ನಮ್ಮ ಕಾರ್ಯಕರ್ತರಿಗೆ ಬಡ್ಡಿ ಸಮೇತ ತೀರಿಸ್ತೀನಿ, ಬಡ್ಡಿ ಸಮೇತ ತೀರಿಸದೆ ಹೋದ್ರೆ ಎಚ್ ಡಿ ದೇವೇಗೌಡರ ಮಗನೇ ಅಲ್ಲ ಅಂತ ಓಪನ್ ಚಾಲೆಂಜ್ ಮಾಡಿದ್ದಾರೆ. ಹಾಸನದಲ್ಲಿ ನಡೆದ ಜೆಡಿಎಸ್ ಸಭೆಯಲ್ಲಿ ಮಾತನಾಡಿರೋ ರೇವಣ್ಣ, ಪಾಪ ಪ್ರಜ್ವಲ್ಗೆ ಗೊತ್ತಾಗಲ್ಲ, ಒಳ್ಳೆ ಹುಡುಗ ಅಂತ ಹೇಳಿದ್ದಾರೆ ಅಂದ್ರು. ಕೆಲವನ್ನ ಪ್ರಜ್ವಲ್ಗೂ ಗೊತ್ತಾಗಲ್ಲ, ಒಳ್ಳೆ ಹುಡುಗ, ಅದೇ ಅವರು 4-5 ಹಾಕಿರ್ತಾನೆ, ನಮ್ಮ ದುಡ್ಡು